ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರದವರಿಗೆ ನಿಮ್ಮ ಪ್ರೀತಿಯಲ್ಲಿ ನಾ ಮಾಡುವ ನಮಸ್ಕಾರಗಳು. ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮಕ್ಕಳಿಗೆ ನಮಗೆ ಎಲ್ಲ ಬಟ್ಟೆ ತೊಗೊಂಡು ತುಂಬ ದಿವಸ ಆಗಿತ್ತು ಅಂತ ನಮ್ಮನೆಯವರು ದಿಢೀರಂತ ಪ್ಲಾನ್ ಮಾಡಿ ನಮ್ಮನ್ನೆಲ್ಲ ಸೇಲ್ಸಿಗೆ ಕರ್ಕೊಂಡು ಹೋದರು. ನಾವು ಬಟ್ಟೆ ಎಲ್ಲ ಚೂಸ್ ಮಾಡ್ತಾಯಿದ್ರೆ ನನ್ನ ಮಗ ತುಂಬ ಬುಟ್ಟಿ ಬೇಕಲ್ವ, ಅದನ್ನು ತಂದಿಟ್ಬಿಟ್ಟು ಸೇಲ್ಸ್ ಅಂಗಡಿಲಿ ಹಾಕಿದ ಹಾಡಿಗೆ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತ ನೋಡಿ. ಡೈಲಿ ಯೂಸಿಗೆ ಮನೆಯಲ್ಲಿ ಅರ್ಧಕ್ಕರ್ಧ ಲೇಡೀಸ್ ಯೂಸ್ ಮಾಡೋದೇ ನೈಟಿ ಅಲ್ವಾ. ನಾವು ಫಸ್ಟು ಹೋಗಿದ್ದೆ ನೈಟಿ ನೋಡೋಕ್ಕೆ. ಅಮ್ಮನಿಗೆ ನನಗೆ ಸ್ವಲ್ಪ ನೈಟಿ ಎಲ್ಲ ತಗೊಂಡು ಆಮೇಲೆ ಮಕ್ಕಳು ಬಟ್ಟೆ ಕಡೆ ಬಂದ್ವಿ. ಹೆಣ್ಮಕ್ಳು ಬಟ್ಟೆ ಅಂತೂ ತುಂಬ ಚೆನ್ನಾಗಿದ್ವು. ನನ್ನ ಮಕ್ಕಳಿಗೆ ಆಗುತ್ತೆ ಅಂತ ತೆಗೆದೆ, ಆದರೆ ಯಾವುದೂ ನನ್ನ ಮಗಳಿಗೆ ಆಗೋ ಅಂಥ ಸೈಜಿನ ಬಟ್ಟೆ ಇರಲಿಲ್ಲ. ಆದರೆ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿತ್ತು. ನನ್ನ ಮಗಳು ಸ್ವಲ್ಪ ಉದ್ದ ಬೆಳೆದ್ಬಿಟ್ಟಿದ್ದಾಳಲ್ಲ, ಹಾಗಾಗಿ ಅವಳ ಸೈಜಿಂದ ಯಾವುದು ಬಟ್ಟೆ ಅಲ್ಲಿ ಇರಲಿಲ್ಲ. ಅಷ್ಟೇ ಅಲ್ಲ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಜೆಂಟ್ಸು ಲೇಡೀಸು ಮನೇಲಿ ಹಾಕೋ ಅಂಥ ಹಾಫ್ ಪ್ಯಾಂಟ್ ಇರ್ಬೋದು, ಟೀ ಶರ್ಟು, ಜೀನ್ಸ್ ಪ್ಯಾಂಟು, ಶರ್ಟ್ಗಳು, ಲೇಡೀಸಿಗೆ ಕುರ್ತಾ, ಚೂಡಿದಾರು, ಲೆಗಿನ್ಸು ಅಂತ ವೆರೈಟಿ ಬಟ್ಟೆಗಳಿತ್ತು. ಯಾವ್ದು ತೊಗೊಂಡ್ರು ಬರೀ 140 ರೂಪಾಯಿ ಅಷ್ಟೇ. ನಮ್ಮಂಥ ಬಡವ್ರಿಗೆ ಇಂಥ ಕಮ್ಮಿ ಬಜೆಟ್ನಲ್ಲಿ ಬಟ್ಟೆ ಸಿಕ್ತು ಅಂದರೆ ಹಬ್ಬನೇ ಅಂತ ಅಂದ್ಕೊಳ್ಳಿ. ಚೆನ್ನಾಗಿತ್ತಾ? ಒಂದೇ ಇಷ್ಟ ಹಾಕ್ಕೊಂತಾನೆ ಅಮ್ಮ. ತುಂಬ ಅಪರೂಪಕ್ಕೆ ಶಾಪಿಂಗ್ ಕರ್ಕೊಂಡು ಹೋಗಿದ್ರಿಂದ ಮಕ್ಕಳು, ಅಮ್ಮ ಎಲ್ಲರೂ ತುಂಬ ಖುಷಿಯಿಂದ ಅವರವರಿಗೆ ಯಾವ ಬಟ್ಟೆ ಬೇಕೋ ಆ ಬಟ್ಟೆನ ಸೆಲೆಕ್ಟ್ ಮಾಡಿ ತೊಗೊಂಡ್ರು. ಎಲ್ಲರೂ ತುಂಬ ಖುಷಿಯಾದರು. ಆಮೇಲೆ ತೊಗೊಂಡಿದ್ದ ಬಟ್ಟೆಗಳನ್ನೆಲ್ಲ ಬಿಲ್ ಪೇ ಮಾಡಿಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರಷ್ಟು ಆರಾಮಾಗಿ ಮಾತಾಡ್ಕೊಂಡು ನಡ್ಕೊಂಡು ಬಂದ್ವಿ. ಯಾಕಂದರೆ ಮನೆಯಲ್ಲಿ ಆಲ್ರೆಡಿ ಅಡುಗೆ ಮಾಡಿಟ್ಟು ಬಂದಿದ್ದೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋದಾಗ ಸುಸ್ತಾಗಿರುತ್ತೆ, ಅಡುಗೆ ಮಾಡೋಕ್ಕೆ ಮನ್ಸು ಬರೋಲ್ಲ. ಹಾಗಾಗಿ ಮೊದಲೇ ಮಾಡಿಟ್ಟಿದ್ದೆ. ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಬಂದು ಅಲ್ಲೇ ಇದ್ದಿದ್ದ ಟೀ ಶಾಪ್ನಲ್ಲಿ ಅಮ್ಮಂಗೆ ಮಕ್ಕಳಿಗೆಲ್ಲ ಟೀ ಜ್ಯೂಸ್ ಎಲ್ಲ ಕುಡಿಸ್ಕೊಂಡು ಅಲ್ಲಿಂದ ಆಟೋ ಹತ್ಕೊಂಡು ನಾವು ಮನೆಗೆ ಬರೋ ತನಕ 10 ಗಂಟೆ ಆಗಿತ್ತು. ಮನೆಗೆ ಬಂದ ತಕ್ಷಣ ಮೊದಲು ಮಾಡಿದ್ದೆ ಬಟ್ಟೆ ಚೆಕ್ಕಿಂಗು. ಯಾಕಂತೇಳಿದರೆ ಮಕ್ಕಳೆಲ್ಲ ಅವ್ರವ್ರ ಇಷ್ಟದಂಗೆ ತೊಗೊಂಡಿದ್ರಲ್ವ, ಸೈಜ್ ಅಕಸ್ಮಾತ್ ಆಗಿಲ್ಲ ಅಂದರೆ ರಿಟರ್ನ್ ಮಾಡಿ ದೊಡ್ಡದಾಗಿರೋವಂಥ ಬಟ್ಟೆಗಳನ್ನ ತರ್ಬೋದಲ್ವ. ಹಾಗಾಗಿ ನೋಡಿ 3, 4, 5 ನೈಟಿ ತೊಗೊಂಡಿದ್ದೀವಿ. ಮತ್ತು ನನ್ನ ಮಗಂದು ಬರ್ತಡೇ ಕೂಡ ನೆಕ್ಸ್ಟ್ ಮಂತ್ ಇರೋದ್ರಿಂದ ಅವನಿಗೆ ಜುಬ್ಬ ತೊಗೊಂಡಿದ್ವಿ. ನನ್ನ ಮಗಳು ರೆಡ್ ಕಲರ್ ಪ್ಯಾಂಟು ಮತ್ತು ಯೆಲ್ಲೋ ಕಲರ್ ಟಾಪ್ ತೊಗೊಂಡಿದ್ಲು. ಅದರಲ್ಲಿ ಒಂದು ದಾರ ಬಂದಿತ್ತು ಅಂತ ಹೇಳ್ಬಿಟ್ಟು ನಮ್ಮನೆಯವರು ಅದನ್ನು ಬಾಗ್ಲಿಗೆ ಕಟ್ಟಕ್ಕೆ ಹೇಳ್ತಾ ಇದ್ದಾರೆ. ಅದು ಇಲ್ಲಿ ಕಟ್ಟೋದು ಕೊಡಿಲಿ, ಇಲ್ಲಿಗೆ ಹಿಂಗೆ ಕಟ್ಟೋದು, ಹಿಂಗೆ ಸೊಂಟಕ್ಕೆ ಗೇಟಿಗೆ ಹಾಕೋ. ನಾನು 2 ನೈಟಿ ತೊಗೊಂಡಿದ್ರು ನಮ್ಮನೆಯವರು ಎಲ್ಲಾದರೂ ಹೋದರೆ ಬಂದರೆ ಹಾಕ್ಕೊಳ್ಳೋಕ್ಕಾಗುತ್ತೆ ಅಂತ ಈ ಪಿಂಕ್ ಕಲರ್ ಚೂಡಿದಾರ್ ಕೊಡಿಸಿದ್ರು. ನನ್ನ ದೊಡ್ಡ ಮಗಳು ವೈಟ್ ಕಲರ್ ಪ್ಯಾಂಟು ಮತ್ತು ರೆಡ್ ಕಲರ್ ಟಾಪ್ ತೊಗೊಂಡಿದ್ದು. ಮತ್ತು ಮಕ್ಕಳಿಗೂ ಅಷ್ಟೇ 140 ರೂಪಾಯಿಗೆ ಚಿಕ್ಕ ಮಕ್ಕಳಿಗೆ 4 ಪ್ಯಾಂಟ್ಗಳು, ದೊಡ್ಡ ಮಕ್ಕಳಿಗೆ 3 ಪ್ಯಾಂಟು ಅಂತೆಲ್ಲ ಶಾಪಿಂಗು ತುಂಬ ಭರ್ಜರಿಯಾಗಿ ಮಾಡ್ಕೊಂಡು ಬಂದ್ವಿ. ಆದರೆ ನಮ್ಮನೆಯವರು ನಮಗೆಲ್ಲ ಬಟ್ಟೆ ಕೊಡಿಸಿದ್ರು. ಅವ್ರು ಮಾತ್ರ 140 ರೂಪಾಯಿಗೆ 2 ಬನೀನ್ ಕೊಡ್ತಿದ್ರು ಅಂತ ಅದೊಂದು ತೊಗೊಂಬಂದರು. ಪ್ಯಾಂಟು ಶರ್ಟ್ ಎಲ್ಲ ಇತ್ತು, ತೊಗೊಂಡಿಲ್ಲ. ಅವರು ಬಜೆಟ್ ಕಮ್ಮಿ ಇತ್ತು ಅಂತ ತುಂಬ ಬೇಜಾರಾಯಿತು ನನಗೆ. ಮತ್ತು ಮುದ್ದೆ ಕೋಲು, ಬಟ್ಟೆ ಒಣಗಾಕ ಕ್ಲಿಪ್ಪು, ಆಮೇಲೆ ಒಂದು ಚಾಕು ತೊಗೊಬಂದ್ವಿ. ಇದಿಷ್ಟು ನಮ್ಮ ಇವತ್ತಿನ ಶಾಪಿಂಗ್ ಆಗಿತ್ತು. ನಿಮ್ಮೆಲ್ಲರಿಗೂ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ.